ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಡ್ರೆಸ್ಗಳನ್ನ ಆರ್ಡರ್ ಮಾಡಿದ್ದೆ ನ್ಯೂ ಇಯರ್ಗೆ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಿಮ್ಗೂ ತೋರಿಸೋಣ ಅಂತ. ಮಿಂತ್ರಾದಲ್ಲಿ ಮೊನ್ನೆ ಆರ್ಡರ್ ಮಾಡಿದ್ದು, ಇವತ್ತು ಬಂದಿದೆ. ನಿಮಗೆ ಏನಾದರೂ ಇಷ್ಟ ಆದರೆ ನೀವು ನ್ಯೂ ಇಯರಿಗೆ ಬೈ ಮಾಡ್ಬೋದು ಅಂತ. ಇನ್ನು ನಾನು ನಾಳೆ ಪೋಸ್ಟ್ ಮಾಡ್ತೀನಿ, ಅಂದರೆ ನಾಳೆ ಶನಿವಾರ. ಇವತ್ತು ಶುಕ್ರವಾರ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬುಧವಾರ ಆರ್ಡರ್ ಮಾಡಿ ಶುಕ್ರವಾರಕ್ಕೆ ಬಂದಿದೆ. ನಾಳೆ ನಾನೇನಾದರೂ ಪೋಸ್ಟ್ ಮಾಡಿದ್ರೆ ನಿಮಗೆ ಮಂಡೇ ಇಲ್ಲ ಟ್ಯೂಸ್ಡೇ ಅಲ್ಲಿ ಸಿಕ್ಬಿಡುತ್ತೆ ಡ್ರೆಸ್ಸು. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಮೀಶೋದಲ್ಲೂ ಕೂಡ ಆರ್ಡರ್ ಮಾಡಿದ್ದೆ. ಮೀಶೋದಲ್ಲಿ ಆರ್ಡರ್ ಮಾಡಿದರೆ 1 ವೀಕ್ ಬೇಕು. ಬಟ್ ಇಷ್ಟ ಆದರೆ ನೀವು ಆಮೇಲೂ ಕೂಡ ಎಲ್ಲಿ ಬೇಕಾದರೂ ಹಾಕೊಂಡು ಹೋಗ್ಬೋದಲ್ಲ. ನ್ಯೂ ಇಯರ್ಗೆ ಹಾಕೋಬೇಕು ಅಂತ ಏನಿಲ್ವಲ್ಲ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಲ ನ್ಯೂ ಇಯರಿಗೆ ಬ್ಲ್ಯಾಕ್ ಕಲರ್ ಹಾಕೋಣ ಅಂತ ಅನ್ಕೊಂಡಿದೀವಿ ಎಲ್ಲರೂ. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದೆ ಮಿಂತ್ರಾದಲ್ಲಿ. ಸೊ ಇನ್ನೂ ಓಪನ್ನೇ ಮಾಡಿಲ್ಲ ನಾನು. ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಓಪನ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ರಿವ್ಯೂಸ್ ಎಲ್ಲ ನೋಡಿ ಈ ಸಲ ಎಸ್ ಸೈಜ್ ಬುಕ್ ಮಾಡಿದ್ದೆ. ಪ್ರತಿ ಸಲ ಮಿಂತ್ರಾದಲ್ಲಿ ಎಕ್ಸೆಸ್ ಮಾಡ್ತಾ ಇದ್ದೆ. ಬಟ್ ಎಸ್ ಮಾಡಿದ್ದೀನಿ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸರಿ ಹೋದರೆ ಸಾಕು, ಇಲ್ಲ ಮತ್ತೆ ರಿಟರ್ನು ಮತ್ತೆ ಇದು ಅಂತ ಹಿಂಸೆ ಅನಿಸುತ್ತೆ. ಬ್ಲ್ಯಾಕ್ ಸೊ ಈ ಥರ ಬರುತ್ತೆ. ಸೊ ಹಾಕೊಂಡು ತೋರಿಸ್ತೀನಿ ಬನ್ನಿ. ಸೊ ಈ ಥರ ಇದೆ ಡ್ರೆಸ್ಸು. ಒಂದು ಕಡೆ ಸ್ವಲ್ಪ ಸೀಕ್ವೆನ್ಸ್ ವರ್ಕಲ್ಲಿ ಬರುತ್ತೆ, ಸ್ಲೀವ್ಲೆಸ್ಸು, ಮತ್ತು ಇನ್ನೊಂದು ಕಡೆ ಫುಲ್ ಸ್ಲೀವ್ಸ್ ಬರುತ್ತೆ. ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಪಾರ್ಟಿಗೆಲ್ಲ ಬಾಡಿಕಾನ್ ಡ್ರೆಸ್ ಥರ. ನಂಗೆ ತುಂಬಾ ಇಷ್ಟ ಆಯಿತು. ನಾನು ನ್ಯೂ ಇಯರಿಗೆ ಹಾಕಿದಾಗ ಪಿಕ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ನಾನು ಎಸ್ ಸೈಜ್ ಆರ್ಡರ್ ಮಾಡಿದ್ದೆ. ಕರೆಕ್ಟಾಗಿದೆ ಸೈಜು. ಫುಲ್ ಟೈಟಾಗೂ ಏನಿಲ್ಲ, ಫುಲ್ ಲೂಸಾಗೂ ಏನಿಲ್ಲ. ಎಕ್ಸೆಸ್ ಆದರೆ ಫುಲ್ ಟೈಟ್ ಆಗಿಬಿಡುತ್ತೆ ಅಂತ. ಇದಕ್ಕೆ ಸ್ವಲ್ಪ ಡೀಪ್ ಇತ್ತು ಅಂತ ನಾನು ಒಳಗಡೆ ಡೀಪ್ ಕವರ್ ಮಾಡೋಕ್ಕೆ ಈ ಥರದ್ದು ಹಾಕಿದ್ದೀನಿ. ಈ ಥರದ್ದು ಇದನ್ನು ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ಸೆಟ್ ಆಫ್ 3 ಬರುತ್ತೆ, 150 ರುಪೀಸ್ ಏನೋ. 3 ಅಂದರೆ ಬ್ಲ್ಯಾಕ್ ಕಲರು, ಸ್ಕಿನ್ ಕಲರು ಮತ್ತು ವೈಟ್ ಕಲರ್ ಬರುತ್ತೆ. ಸೊ ನೆಕ್ಸ್ಟ್ ಡ್ರೆಸ್ನ ತೋರಿಸ್ತೀನಿ ಬನ್ನಿ. ಇದು ನೆಕ್ಸ್ಟ್ ಒನ್ನು. ಈ ಟಾಪ್ ನನ್ನ ಹತ್ರ ಮುಂಚೆನೇ ಇತ್ತು. ಇದನ್ನ ಮೀಶೋದಲ್ಲೇ ತಗೊಂಡಿದ್ದು. ಇದು ನಾನು ಮೊನ್ನೆ ಒಂದು ಸ್ಯಾರಿ ಹಾಕಿದ್ನಲ್ಲ, ಅದಕ್ಕೆ ಒಂದು ವೈಟ್ ಕಲರ್ ಬ್ಲೌಸ್ ಥರ ಹಾಕಿದ್ನಲ್ಲ, ಅದು ಈ ಟಾಪೇನೆ. ಈ ಟಾಪಲ್ಲೇ ವೈಟ್ ಕಲರ್, ವೈಟು ಮತ್ತು ಬ್ಲ್ಯಾಕ್ 2 ಸೆಟ್ ಬಂದಿತ್ತು. ಇದಕ್ಕೆ ನಾನು ಈ ಬಾಡಿಕಾನ್ ಸ್ಕರ್ಟ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ. ಇದು ಸಾವನ ಅಂತ ಆ್ಯಪ್ ಇದೆಯಲ್ಲ, ಅದರಲ್ಲಿ 1000 ಚೇಂಜ್ ಹತ್ರ ಆಗುತ್ತೆ. ಮೀಶೋದಲ್ಲಿ 400 ಚೇಂಜಿಗೆ ಸಿಕ್ತು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಮತ್ತು ಇದರಲ್ಲಿ ಇನ್ನೊಂದು ಬುಕ್ ಮಾಡಿದ್ದೀನಿ, ನನಗೆ ಇದು ಇಷ್ಟ ಆಗಿ ಪಿಂಕ್ ಕಲರ್ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇದನ್ನೇ ಪಿಂಕ್ ಬುಕ್ ಮಾಡಿದ್ದು. ಪಿಂಕ್ ಬದಲು ಬ್ಲ್ಯಾಕ್ ಬಂದಿತ್ತು. ಸೊ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಕಿ ನೋಡಿದ್ಮೇಲೆ ಈ ಟಾಪ್ ಜೊತೆಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ನಾನೇ ಇಟ್ಕೊಂಡು ಇನ್ನೊಂದು ಪಿಂಕ್ ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನು ಕೋಲ್ಡ್ ಶೋಲ್ಡರ್ ಥರನೂ ಹಾಕೋಬೋದು. ಈ ಥರ ಹಿಂಗೂ ಹಾಕೋಬೋದು. ಹಿಂದಗಡೆ ಈ ಥರ ಟೈಯಿಂಗ್ ಥರ ಬರುತ್ತೆ. ಸೊ ಈ ಥರ ಇತ್ತು. ಸೊ ಈ ಒಂದು ಟಾಪ್ ಕೂಡ ಮೀಶೋದಲ್ಲಿ ಬೈ ಮಾಡಿರೋದು. 160 ರುಪೀಸ್ ಏನೋ ಟಾಪ್ ಅಷ್ಟೇ. ತುಂಬ ಚೆನ್ನಾಗಿದೆ. ಏನಂದರೆ ಮೆಟೀರಿಯಲ್ಲು ತುಂಬ ಸಾಫ್ಟ್ ಇದೆ. ಯಾವುದೇ ರೀತಿ ಡಬ್ಬ ಥರ ಇದೆ ಆ ಥರ ಎಲ್ಲ ಏನೂ ಇಲ್ಲ. ನಾನು ತುಂಬ ಬಟ್ಟೆಗಳನ್ನ ವಾಶ್ ಮಾಡಿನೂ ಸಹ ನೋಡಿದ್ದೀನಿ. ವಾಶ್ ಮಾಡಿದಾಗಲೂ ಯಾವುದೇ ರೀತಿ ಕಲರ್ ಫೇಡ್ ಆಗೋದು ಆ ಥರ ಎಲ್ಲ ಆಗಿಲ್ಲ. ತುಂಬ ಜನ ಹೇಳ್ತಾರೆ ಕಡಿಮೆ ದುಡ್ಡಿಂದೆಲ್ಲ ತೋರಿಸ್ತಾರೆ, ತಗೋಬೇಡಿ ಅಂತೆಲ್ಲ, ಜಾಸ್ತಿ ದುಡ್ಡಿಂದ ತಗೊಳ್ಳಿ ಅಂತ. ಎಲ್ಲರ ಹತ್ರನೂ ಜಾಸ್ತಿ ದುಡ್ಡು ಇರಬೇಕಲ್ವಾ. ಈಗ ನಾನು ತೋರಿಸೋ ಬಟ್ಟೆಗಳನ್ನ ಯಾರು ಬೇಕಾದ್ರೂ ತಗೋಬೋದು, ಸ್ವಲ್ಪ ದುಡ್ಡಲ್ಲೂ ತಗೋಬೋದು, ಅಲ್ಲಿ ಇಲ್ಲಿ ಕೂಡಿಸಿಟ್ಕೊಂಡು ತಗೋಬೋದು. ಎಲ್ಲರ ಹತ್ರನೂ 2000 ಡ್ರೆಸ್ಸೇ ತಗೋಬೇಕು. 2000 ತಗೋಬೇಕು ಅಂತಂದರೆ 2000 ರೂಪಾಯಿ ಇರಬೇಕಲ್ವಾ. ಎಷ್ಟೇ ಆದರೂ 1 ಸಲ 2 ಸಲ 3 ಸಲ ಹಾಕ್ತಾರೆ. ಆಮೇಲಿಂದ ಅಯ್ಯೋ ಯಾರು ಹಾಕ್ತಾರೆ ಅಂತ ಅನಿಸ್ತಾ ಇರುತ್ತೆ. ಈ ಡೈಲಿ ಹೊರಗಡೆ ಹೋಗೋರು, ಕಾಲೇಜಿಗೆ ಹೋಗೋರು, ಇಲ್ಲ ಹೊರಗಡೆ ವರ್ಕ್ ಮಾಡೋರು, ಅವರೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಒಂದು ಡ್ರೆಸ್ ತೊಗೊಳೋದಕ್ಕೆ ಈ ಥರ 2000ಕ್ಕೆ 4-5 ಡ್ರೆಸ್ ಬಂದುಬಿಡುತ್ತೆ. ಅದನ್ನು ತೊಗೊಂಡು ದಿನ ಒಂದೊಂದು ಹಾಕ್ಕೊಂಡು ಹೋಗ್ಬೋದಲ್ವ. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ದುಡ್ಡಲ್ಲೇ ತೋರಿಸೋದು. ಸೊ ನಿಮಗೆ ಜಾಸ್ತಿ ದುಡ್ಡಿನ ಡ್ರೆಸ್ಗಳೇನಾದರೂ ಬೇಕಾ, ತೋರಿಸ್ಬೇಕಾ ಹೇಳಿ, ಅದನ್ನು ತೋರಿಸ್ತೀನಿ. ನಾನೇನು ಗೊತ್ತಾ, ನನಗೆ ಜಾಸ್ತಿ ದುಡ್ಡಿಂದೆಲ್ಲ ತೊಗೊಳಕ್ಕೆ ಅಷ್ಟು ಇಷ್ಟ ಆಗಲ್ಲ. ಈಗ 2000ದ ಒಂದು ಡ್ರೆಸ್ ತೊಗೊಳೋದು ಬದಲು 2000ಕ್ಕೆ ಒಂದು 5 ಡ್ರೆಸ್ ತೊಗೋತೀನಿ, ಆ ಥರ ಮೆಂಟಾಲಿಟಿ ನಂದು. ಸೊ ಹಾಗಾಗಿ ನಂದು ಸ್ವಭಾವ ಹೇಗಿದೆ ಅದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಅಷ್ಟೇ. ಈ ಜಾಸ್ತಿ ದುಡ್ಡು ತೊಗೊಂಡು
ತಗೊಳ್ಳಿ, ಇದನ್ನ ತಗೊಳ್ಳಿ, ಜಾಸ್ತಿ ದುಡ್ಡಿಂದ ಕಡಿಮೆ ದುಡ್ಡಿಂದೆಲ್ಲ ಅದೇನು ತಗೋತೀರಾ ಆ ಥರ ಎಲ್ಲ ನನಗೆ ಹೇಳಕ್ಕೆ ಬರಲ್ಲ. ಯಾಕಂದರೆ ಕಡಿಮೆ ದುಡ್ಡಿನ ತಗೊಳ್ಳೋರು ಮನುಷ್ಯರೇನೆ, ಜಾಸ್ತಿ ದುಡ್ಡಿನ ತಗೊಳ್ಳೋರು ಮನುಷ್ಯರೇನೆ. ಹಾಕೊಳ್ಳೋದು ಮೈ ಮೇಲೇನೆ ಅಲ್ವಾ. ಸೊ ತಗೊಂಡಾದ್ಮೇಲೆ ಅದನ್ನೇನು ಪೂಜೆ ಮಾಡ್ತಾರ? ಇಲ್ಲ ತಾನೆ, ಹಾಕೊಂತಾರೆ ಒಂದು 2-3 ಸತಿ. ಇವಾಗೆಲ್ಲ ಒಂಥರ ಹೆಂಗಾಗಿದೆ ಅಂದರೆ ಒಂದು 4-5 ಸತಿ ಹಾಕಿದ ತಕ್ಷಣ ಅದು ಬೋರ್ ಆಗಿಬಿಡುತ್ತೆ ಡ್ರೆಸ್ಸು. ಸೊ ಹಾಗಾಗಿ ನಾನು ಕಡಿಮೆ ದುಡ್ಡಿನ ತೋರಿಸೋದು. ಇನ್ನೊಂದು ಟಾಪ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದಕ್ಕೆ ನಾನೊಂದು ಬ್ಲ್ಯಾಕ್ ಸ್ಕರ್ಟ್ ತೋರಿಸಿದ್ನಲ್ಲ, ಅದೇ ಥರದ ಪಿಂಕ್ ಸ್ಕರ್ಟ್ ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ಹಾಕೊಂಡು ತೋರಿಸ್ತೀನಿ. ಇದು ಎರಡೂ ತುಂಬ ಚೆನ್ನಾಗಿದೆ. ಇದಂತೂ ಮಟೀರಿಯಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಮೀಶೋದಲ್ಲಿ ಇಲ್ಲಿವರೆಗೂ ಬೈ ಮಾಡಿರೋದ್ರಲ್ಲಿ ಇದು ಬೆಸ್ಟ್ ಬೈ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಟಾಪ್ ನನಗೆ. ಸೊ ಇವಾಗಲೇ ನನಗೆ ಹಾಕಿ ತೋರ್ಸೋಕ್ಕೆ ಇಷ್ಟ ಇಲ್ಲ. ಆ ಸ್ಕರ್ಟ್ ಬಂದಮೇಲೆ ಅದ್ರ ಜೊತೆಗೆ ಹಾಕಿ ತೋರಿಸ್ತೀನಿ. ಹಾಗೆ ನಾನು ಲಾಸ್ಟ್ ಒನ್ ಟೈಮ್ ಈ ಡ್ರೆಸ್ ಹಾಕಿದ್ದೆ. ಇಲ್ಲಿ ಪಿಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಲಿಂಕ್ನ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅಂದರೂ ಯೂಟ್ಯೂಬಲ್ಲಿ ಒಬ್ಬೊಬ್ಬರು ಇನ್ಸ್ಟಾಗ್ರಾಮ್ ಯೂಸ್ ಮಾಡದೇ ಇರೋರೆಲ್ಲ ಕೇಳ್ತಾ ಇದ್ವಿ. ಸೊ ಹಾಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಹಾಗೆ ವರ್ತ್ ಕೂಡ 450 ಏನೋ ಅಷ್ಟೇ ಈ ಡ್ರೆಸ್ಸಿಗೆ. 320 450 ಅನಿಸುತ್ತೆ. ಇದು ನಿಮಗೆ ಸ್ವಲ್ಪ ಹಿಂದೆ ಡೀಪ್ ಜಾಸ್ತಿ ಬರುತ್ತೆ. ವೆಕೇಷನ್ಸಿಗೆಲ್ಲ ಹಾಕಕ್ಕೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ನನಗೆ ತುಂಬ ಇಷ್ಟ ಆಯಿತು. ಹಿಂದೆ ಈ ಥರ ಟೈಯಿಂಗ್ ಬರುತ್ತೆ. ಇದು ಫುಲ್ಲು ಹೈ ನೆಕ್ ಬರುತ್ತೆ ಇಲ್ಲಿವರೆಗೆ ಹಿಂಗೆ. ಇದ್ರದ್ದು ಲಿಂಕ್ ಸಹ ನಾನು ಹಾಕಿರ್ತೀನಿ. ಇದು ಟೋಕ್ಯೋ ಟಾಕೀಸ್ ಬ್ರ್ಯಾಂಡ್ದು. ಸೊ ಹಾಕಿ ತುಂಬ ದಿನ ಆಯಿತು ನಾನು ಇದನ್ನ. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ.